ಕಾಲ್ತುಳಿತಕ್ಕೆ 11 ಜನರ ಬಲಿ ಸರ್ಕಾರಕ್ಕೆ ವರದಿ ಕೇಳಿದಂಥ ಹೈಕೋರ್ಟ್. ಘಟನೆ ಬಗ್ಗೆ ವರದಿ ಸಲ್ಲಿಸಲು ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಸ್ವಯಂ ಪ್ರೇರಿತ PIL ದಾಖಲಿಸಿದಂಥ ಹೈಕೋರ್ಟ್ ವಿಚಾರಣೆ ಮಧ್ಯಾಹ್ನ 2:30ಕ್ಕೆ ನಿಗದಿಪಡಿಸಿದ ಹೈಕೋರ್ಟ್. ಈ ಸ್ವಯಂ ಪ್ರೇರಿತ ಕೇಸನ್ನು ದಾಖಲಿಸಿಕೊಂಡು ಇವತ್ತು ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನು ನಿಗದಿಪಡಿಸಿದೆ. ಆತ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ವಿ ಕಾಮೇಶ್ವರ್ ರಾವ್ ಹಾಗೆ ನ್ಯಾಯಮೂರ್ತಿ CM ಜೋಶಿ ಅವರಿದ್ದಂಥ ಪೀಠದಲ್ಲಿ ವಿಚಾರಣೆ ಆಗತ್ತೆ ಇವತ್ತು. ಘಟನೆ ಬಗ್ಗೆ ವಕೀಲರಿಂದಲೂ ಕೂಡ ಹೈಕೋರ್ಟ್ಗೆ ಮಾಹಿತಿ ನೀಡಲಾಗಿದೆ. ಈಗ ಜೋಶಿ ಮತ್ತು ನ್ಯಾಯಮೂರ್ತಿಗಳಿದ್ದಂಥ ಇನ್ಫ್ಯಾಕ್ಟ್ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಗಳಿದ್ದಂಥ ಪೀಠಕ್ಕೆ ಹೀಗಾಗಿ ವಕೀಲರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಹೈಕೋರ್ಟ್ಗೆ ಮಾಹಿತಿ ನೀಡಿದ್ದಾರೆ. ವಕೀಲ ಹೇಮಂತ್ ರಾಜ್, GR ಮೋಹನ್ ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೈಕೋರ್ಟ್ ಕಟ್ಟಡದ ಮೇಲೂ ಕೂಡ ಜನ ನಿಂತಿದ್ದರು, ಭದ್ರತಾ ಲೋಪ ಆಗಿದೆ ಅಂತ ವಕೀಲರಿಂದ ಮಾಹಿತಿ ನೀಡಲಾಗಿದೆ. ಹೈಕೋರ್ಟ್ ಕಟ್ಟಡದ ಮೇಲೇ ಜನ ಬಂದ್ಬಿಟ್ಟಿದ್ರು, ಆ ಮಟ್ಟಿಗೆ ಭದ್ರತಾ ಲೋಪವಾಗಿದೆ ಅಂತ ಈಗ ವಕೀಲರೇ ಹೇಳ್ತಾ ಇದ್ದಾರೆ ನೇರವಾಗಿ. ಹಾಗಾಗಿ ಜನರ ಸಾವಿನ ಮತ್ತು ನೋವಿನ ಬಗ್ಗೆ ಹೈಕೋರ್ಟ್ ಕೂಡ ಕಳವಳ ವ್ಯಕ್ತಪಡಿಸಿದೆ. ಭದ್ರತಾ ಲೋಪದ ಬಗ್ಗೆ ಸರ್ಕಾರದಿಂದ ಈಗ ವರದಿ ಕೇಳಿದೆ. ಅಫ್ಕೋರ್ಸ್ ಈಗ ಹೈಕೋರ್ಟ್ ಕೂಡ ಎಂಟ್ರಿ ಆಗಿದೆ, ಅದನ್ನು ಯಾವ ರೀತಿ ಮುಂದೆ ಸಾಗತ್ತೆ ಅಂತ ನೋಡಬೇಕಾಗತ್ತೆ. ಈಗ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಕೂಡ ಈ ಒಂದು ಪ್ರಕರಣ ಒಂದು ಕಡೆಗೆ ನಾವು ನ್ಯಾಯಾಂಗ ತನಿಖೆ ಮಾಡ್ತಾ ಇದ್ದೀವಿ ಅಂತ ಕೈ ತೊಳ್ಕೊಳ್ಳೋದಕ್ಕಾಗಲ್ಲ. ಈಗ ಸರ್ಕಾರದಿಂದ ವರದಿಯನ್ನು ಕೂಡ ಕೇಳಲಾಗಿದೆ. ಸರ್ಕಾರ ವರದಿ ಕೊಡಬೇಕೀಗ 2:30ಕ್ಕೆ ಮಧ್ಯಾಹ್ನ ವಿಚಾರಣೆ ಇದೆ. ಇದರಲ್ಲೂ ಕೂಡ ಈ ಒಂದು ವಿಚಾರಣೆಯಲ್ಲಿ ಏನೇನಾಗುತ್ತೆ ಅದೆಲ್ಲವೂ ಕೂಡ ನೋಡಬೇಕಾಗುತ್ತೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣದಲ್ಲಿ 11 ಮಂದಿ ಏನು ಕಾಲ್ತುಳಿತಕ್ಕೊಳಗಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ವಿವರಗಳು ಲಭ್ಯವಾಗ್ತಾ ಇದೆ. ಒಂದು ಕಡೆಗೆ UDR ಅಂದರೆ ಅಸಹಜ ಸಾವು ಅಂತ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು, ಇನ್ನೊಂದು ಕಡೆಗೆ ವಿಕ್ಟ್ರಿ ಪರೇಡ್ ಅಂತ ಅನುಮತಿಗೆ ಮೊದಲೇ ಪೋಸ್ಟ್ ಮಾಡಿದ್ದು, ಇದೆಲ್ಲವೂ ಕೂಡ ಇದೆ.